ಡೆವಿಲ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲು ವಾಸಿಯಾಗಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ಸದ್ಯ ಜೈಲೇ ಗತಿಯಾಗಿದೆ. ಅವರುಗಳಿಗೆ ಆಗಸ್ಟ್ 1ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ. ಕೋರ್ಟ್ಗೆ ರಿಮಾಂಡ್ ಕಾಪಿಯನ್ನ ಈ ಮಧ್ಯೆ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಎಲ್ಲ ಆರೋಪಿಗಳು ಕೂಡ ಗಂಭೀರ ಪ್ರಕರಣದಲ್ಲಿ ಭಾಗಿಯಾಗಿರುವುದು ಖಾತ್ರಿಯಾಗಿದೆ. 83 ಲಕ್ಷದ ಮೂಲದ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಬೇಕಾಗಿದೆ. ಹೀಗಾಗಿ ಕೆಲವರ ವಿಚಾರಣೆ ನಡೆಸಬೇಕಾಗಿದೆ, ಹೇಳಿಕೆಗಳನ್ನ ಪಡಿಬೇಕಾಗಿದೆ ಅಂತ ಕೋರ್ಟ್ಗೆ ರಿಮಾಂಡ್ ಕಾಪಿಯನ್ನ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಎಲ್ಲ ಆರೋಪಿಗಳು ಗಂಭೀರ ಪ್ರಕರಣದಲ್ಲಿ ಭಾಗಿಯಾಗಿರುವುದು ದೃಢಪಟ್ಟಿದೆ ಅಂತ ಕೋರ್ಟ್ಗೆ ಅವರು ತಿಳಿಸಿದ್ದಾರೆ. ಈ ರಿಮಾಂಡ್ ಕಾಪಿಯಲ್ಲಿ ಪ್ರತ್ಯಕ್ಷ ಸಾಕ್ಷಿದಾರರ ಹೇಳಿಕೆ ಮತ್ತು ತಾಂತ್ರಿಕ ಸಾಕ್ಷ್ಯಾಧಾರಗಳಿಂದ ಇದು ದೃಢಪಟ್ಟಿದೆ. ಒಂದಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿರುವುದರಲ್ಲಿ ಇದು ಖಾತ್ರಿಯಾಗಿದೆ. ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿರುವುದು ಕೂಡ ತನಿಖೆಯಲ್ಲಿ ದೃಢ ಆಗಿದೆ. ಅದು ಸಿಸಿ ಕ್ಯಾಮೆರಾವನ್ನ ಡಿಲೀಟ್ ಮಾಡುವಂತಹ ಪ್ರಯತ್ನ ಇರಬಹುದು, ಮೊಬೈಲ್ ಡಾಟಾ ಡಿಲೀಟ್ ಮಾಡುವಂತಹ ಕೆಲಸ ಇರಬಹುದು. ಇದೆಲ್ಲವೂ ಕೂಡ ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿರುವಂತಹ ಒಂದು ಪ್ರಕರಣ ಆಗುತ್ತೆ. 83 ಲಕ್ಷದ ಮೂಲದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾವು ಸಂಗ್ರಹ ಮಾಡಬೇಕಾಗಿದೆ. ದರ್ಶನ್ ಅವರ ನಿವಾಸ ಮತ್ತು ದರ್ಶನ್ ಉಳ್ಕೊಂಡಿದ್ದಂತಹ ಹೋಟೆಲ್ನಲ್ಲಿ ಅವರ ಆಪ್ತಗಳಲ್ಲಿ ಸಿಕ್ಕಂತಹ ದುಡ್ಡು, ಇದೆಲ್ಲದರ ಬಗ್ಗೆ ಇನ್ನಷ್ಟು ವಿಚಾರಣೆ ಆಗಬೇಕಾಗಿದೆ, ಮಾಹಿತಿ ಸಂಗ್ರಹ ಮಾಡಬೇಕಾಗಿದೆ. ಹೀಗಾಗಿ ಕೃತ್ಯಕ್ಕೆ ಬಳಸಿದ್ದ ವಾಹನಗಳ ಪೈಕಿ ಸದರಿ ಮಾಲೀಕರ ಪತ್ತೆ ಮಾಡಬೇಕಾಗಿದೆ. ಒಂದಷ್ಟು ವಾಹನಗಳನ್ನು, ಕದ್ದ ವಾಹನಗಳನ್ನು ಕೂಡ ಇದರಲ್ಲಿ ಬಳಕೆ ಮಾಡಿದ್ದಾರೆ ಅಂತ ರಿಮಾಂಡ್ ಕಾಪಿಯಲ್ಲಿ ತಿಳಿಸಲಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಸದ್ಯ ಆಗಸ್ಟ್ 1ರವರೆಗೂ ಜೈಲೇ ಗತಿಯಾಗಿದೆ. ಈ ಮಧ್ಯೆ ರಿಮಾಂಡ್ ಕಾಪಿಯಲ್ಲಿ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಸ್ಫೋಟಕ ಅಂಶಗಳೇನೆಲ್ಲ ಇದೆ? ಇವತ್ತು ದರ್ಶನ್ ಮತ್ತೆ ಇತರ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಕೆಲಸವನ್ನ ಮಾಡಲಾಯಿತು. ಪರಪ್ಪನ ಅಗ್ರಹಾರ ಜೈಲಿನಿಂದ 14 ಮಂದಿ, ಹಾಗೆ ತುಮಕೂರು ಜೈಲಿನಿಂದ 3 ಮಂದಿ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಈ ಸಂದರ್ಭದಲ್ಲಿ ತನಿಖಾಧಿಕಾರಿ ಒಂದಷ್ಟು 30 ಅಂಶಗಳನ್ನ ಒಳಗೊಂಡಂತಹ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಮೊನ್ನೆ ನ್ಯಾಯಾಧೀಶರಿಗೆ ನೀಡಿದ್ರು. ಆರೋಪಿಗಳು ಪ್ರಭಾವಿತರಾಗಿದ್ದಾರೆ, ಈ ಸಂದರ್ಭದಲ್ಲಿ ಇವರಿಗೆ ಬೇಲನ್ನ ಕೊಡಬಾರದು, ಇನ್ನು ತನಿಖೆ ನಡೀತಿದೆ. ಮತ್ತೆ ಈ ಪ್ರಕರಣದಲ್ಲಿ ಇವರ ಕೃತ್ಯ ಏನಿದೆ, ಇವರು ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಎಲ್ಲರೂ ಕೂಡ ಒಂದ್ ರೀತಿ ಕಾನ್ಸ್ಪಿರಸಿಯಲ್ಲಿ ಭಾಗಿಯಾಗಿದ್ದಂತವ್ರು. ಮತ್ತೆ ಎಲ್ಲ ನಕಲಿ ಸಿಮ್ಗಳನ್ನ ಬಳಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈ ಬೈಕ್ಗಳು ಯಾವ್ಯಾವಿದೆ, ಕೃತ್ಯಕ್ಕೆ ಬಳಸಿದಂತಹ ಬೈಕ್ಗಳು ಯಾರು ಇವರವಲ್ಲ, ಎಲ್ಲರೂ ಬೇರೆ ಬೇರೆ ಬೈಕ್ಗಳನ್ನ ಬಳಸಿದ್ದಾರೆ. ಹೀಗಾಗಿ ಆ ಮೂಲ ಮಾಲೀಕರನ್ನ ಪತ್ತೆ ಮಾಡಬೇಕು. ಇಲ್ಲಿವರೆಗೂ ಕೂಡ ಪ್ರಕರಣದಲ್ಲಿ 83,55,500 ರೂಪಾಯಿ ಹಣ ಸೀಸ್ ಆಗಿದೆ. ಆ ಹಣ ಕೊಟ್ಟಂತವ್ರು ಯಾರು, ಅವರ ಹೇಳಿಕೆಗಳನ್ನ ದಾಖಲು ಮಾಡಬೇಕು. ಹೀಗೆ ಸುಮಾರು 30 ಅಂಶಗಳನ್ನ ಒಳಗೊಂಡಂತಹ ಒಂದು ರಿಮಾಂಡ್ ಅಪ್ಲಿಕೇಶನ್ ಅನ್ನ ನ್ಯಾಯಾಧೀಶರಿಗೆ ಸಲ್ಲಿಕೆಯನ್ನ ಮಾಡಿ ಇವ್ರಿಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು. ಹೀಗಾಗಿ ಮತ್ತೆ 14 ದಿನಗಳ ಕಾಲ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಮೊನ್ನೆ ನ್ಯಾಯಾಧೀಶರು ಆದೇಶವನ್ನ ನೀಡಿದ್ದಾರೆ. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.